ನೀವು ಅದನ್ನು ಹೇಳ್ಬಿಟ್ಟು ಹಾಲಿನ ದರ ಹೆಚ್ಚಿಗೆ ಮಾಡ್ತಾರೆ ಅಂತೇಳಿ ಟಿ ವಿನಲ್ಲಿ ಹೊಡಿಬೇಡಿ. ನೋಡಪ್ಪ ಸ್ವಲ್ಪ ತಿಂಗಳಲ್ಲಿ ನಿಮಗೆ ಇದು ಯಾವ್ದು ಅವ್ನು 20 ಅಲ್ಲಿ ಇದು ಏನು ಅಹಮದಾಬಾದಲ್ಲಿ ಮಾಡ್ತಾ ಇರೋದನ್ನ ಅಲ್ಲಿ ಎತ್ಕೊಂಡು ನಮ್ಮ ದುಡ್ಡು ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡಿರಿ ಅಂದ್ರೆ ಅದನ್ನ ಬಿಟ್ಬಿಡ್ತೀರಾ. ಇದನ್ನ ಹಾಕೊಂಡು ಎಂಥ ಬುದ್ಧಿವಂತರು ನೀವು ಅಂತ ಅಂದ್ರೆ ಅಬ್ಬಬ್ಬಬ್ಬ. ನೀವು ಹೇಳ್ಬೇಕಾಗಿರೋದನ್ನ ಹೇಳ್ರಯ ಅಂತ ಅಂದ್ರೆ ಅದನ್ನ ಹೇಳೋದಿಲ್ಲ. ನಮ್ಮ ನಷ್ಟನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೆಲೆ ಏರಿಕೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮಿಂದ ಪ್ರಸ್ತಾವನೆ ಮಾಧ್ಯಮದವರೆಲ್ಲ ಒತ್ತಾಯ ಮಾಡಿ ನನಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾ ಪ್ರಸ್ತಾವನೆ ಕೊಡೋದಿಲ್ಲ, ನನ್ನ ಕಷ್ಟನ ನಿಮ್ಮ ಮುಂದೆ ಹೇಳಿದ್ದೀನಿ. ನಾವಿನ್ನ ಮನವಿನೇ ಮಾಡಿಲ್ಲ, ಲೆಕ್ಕಾಚಾರ ಆಗ್ತಾ ಇದ್ದೀವಿ. ಲೆಕ್ಕಾಚಾರ ಆಗ್ತಾ ಇದ್ದೀವಿ. ನಾವಿನ್ನ ಮನವಿ ಮಾಡಿಲ್ಲ, ನಮ್ಮ ಒಕ್ಕೂಟಗಳು ಚರ್ಚೆ ಮಾಡ್ತಾ ಇದ್ದೀವಿ, ಲಾಭ ನಷ್ಟಗಳ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲ ಆ ಥರ ಏನಿಲ್ಲ. ಈಗ ಒಂದೇ ಈಗ ಹಾಲಿನ ಬೆಲೆ ಜಾಸ್ತಿ ಮಾಡಕ್ ಹೋಯ್ತು ಅಂತ ಅಂದ್ರೆ ಗಲಾಟೆ ಮಾಡ್ತಾರೆ. ತುಪ್ಪ ಉಳ್ಳವರು ತಿನ್ನುವವರು. ಉಳ್ಳವರಿಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ತುಪ್ಪ ಬೆಲೆ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದ್ವಿ. ಬೆಣ್ಣೆನೂ ರಿವೈಸ್ ಮಾಡಬೇಕಾಗಿತ್ತು ಅವರು. ಬೆಣ್ಣೆಯಿಂದ ತುಪ್ಪ ಬರೋದು, ಬೆಣ್ಣೆಯಿಂದ ತುಪ್ಪ ಬರುತ್ತೆ. ಬೆಣ್ಣೆ ರೇಟ್ ರಿವೈಸ್ ಮಾಡಲಿಲ್ಲ ಅಂತ ಅಂದರೆ ಎಲ್ಲರೂ ಬೆಣ್ಣೆ ಬೇಕು ಅಂತ ಬಿದ್ದುಬಿಡ್ತಾರೆ. ಬೆಣ್ಣೆ ಆಗ ತಿರ್ಗಾ ನಷ್ಟಕ್ಕೆ ಹೋಗುತ್ತೆ. ಮಾರ್ಕೆಟ್ ಪ್ರತಿಯೊಂದು ಪದಾರ್ಥದ ಬೆಲೆ ಮಾಡಬೇಕಾದ್ರೂ ಕೂಡ ಬೈ ಪ್ರಾಡಕ್ಟ್ಸ್ ಏನೇನು ಬರ್ತಾ ಇರ್ತದೆ, ಎಷ್ಟು ಬೆಣ್ಣೆ ಈಗ 50 ರೂಪಾಯಿ ಕಮ್ಮಿ ಸಿಗ್ತದೆ ಅಂತ ಹೇಳಿದ್ರೆ 50 ರೂಪಾಯಿ ಎಲ್ಲರೂ ಬೆಣ್ಣೆ ತೊಗೊಳಕ್ಕೆ ಶುರು ಮಾಡ್ತಾರೆ. ನಮಗೆ ಯಾವಾಗ ತಿರ್ಗಾ ಈಗಲೇ ಬೆಣ್ಣೆ ಶಾರ್ಟೇಜ್ ಇದೆ, ಬೆಣ್ಣೆ ಸಿಕ್ಕಾಬಟ್ಟೆ ಶಾರ್ಟೇಜ್ ಇದೆ. ಬೆಣ್ಣೆ ಸಪ್ಲೈ ಮಾಡೋಕೆ ಆಗ್ತಾ ಇಲ್ಲ. ಬೇಡಿಕೆ ಜಾಸ್ತಿ, ಎರಡೂ ಈಕ್ವಲ್ ಆಗಿ ಜಾಸ್ತಿ ಆಗುತ್ತೆ. ಇವತ್ತು ಮಾಡ್ಬೋದು ರಿವೈಸ್. ನಿನ್ನೆನೆ ಮಾಡಬೇಕಾಗಿತ್ತು ಅವರು. ಬೆಣ್ಣೆ ತುಪ್ಪ ಆಗಿದೆ. ಬೆಣ್ಣೆನೆ ಬೆಣ್ಣೆ ಏನಾಗುತ್ತೆ, ಈಗ ನೀವು ಕೇಳ್ತೀರಾ 550 ಟನ್ ಬೆಣ್ಣೆ ಬೇಕು ನಮಗೆ ಅಂತ. 50 ಟನ್ ಬೆಣ್ಣೆ ಮಾಡ್ಬಿಟ್ಟು ತುಪ್ಪ ಮಾಡ್ಕೋಬೋದಲ್ಲ. ಬೆಣ್ಣೆ ಇದ್ರೆ ತಾನೇ ತುಪ್ಪ ಮಾಡೋದಕ್ಕೆ. ಅದೇ ಅದ್ರ ಈಕ್ವೇಷನ್ಸ್ ಇದೆ, ಕ್ಯಾಲ್ಕುಲೇಷನ್ಸ್ ಇದೆ. ಇಷ್ಟು ಪರ್ಸೆಂಟೇಜು ನಮಗೆ ತುಪ್ಪ ಬರುತ್ತೆ. ಬೆಣ್ಣೆ ಸೆಗ್ಮೆಂಟ್ನ ಮಾರೋದೇ ಬೇರೆ ಇದೆ, ತುಪ್ಪ ಸೆಗ್ಮೆಂಟ್ ಮಾರೋದೇ ಬೇರೆ ಇದೆ. ಸೊ ಬೆಣ್ಣೆ ತುಪ್ಪ ಎಲ್ಲನೂ ಒಂದೊಂದು ರೇಟು ಫಿಕ್ಸ್ ಮಾಡಿ, ಬೆಣ್ಣೆ ಮಾಡಲಿಲ್ಲ ಅಂತ ಅಂದರೆ ಎಲ್ಲರೂ ಬೆಣ್ಣೆ ಕೇಳ್ತಾರೆ. ಸೈಮಲ್ಟೇನಿಯಸ್ ಯಾವಾಗಲೇ ಮಾಡಿದ್ರು ಬೆಣ್ಣೆ ತುಪ್ಪ ಎರಡೂ ಜೊತೆಲಿ ಮಾಡಬೇಕಾಗಿತ್ತು. ನಮ್ಮ ಅಧಿಕಾರಿಗಳು KMF ಅವರು ಸ್ವಲ್ಪ ಇದು ಮಾಡಿದ್ದಾರೆ, ಇವತ್ತು ಕರೆಕ್ಷನ್ ಮಾಡ್ತಾರೆ. ಈಗ ನಾನು ಅದೆಲ್ಲ ಇನ್ನೊಂದಿನ ಕರೀರಿ, ಮಾತಾಡೋಣ. ಬನ್ನಿ, ನನ್ನ ಒಕ್ಕೂಟಕ್ಕೆ ಬನ್ನಿ, ಎಲ್ಲ ಕಾಫಿ ಗೀಫಿ ಸ್ವೀಟ್ಸ್ ಎಲ್ಲ ತಿನ್ನಿಸ್ತೀನಿ, ಎಲ್ಲ ತೋರಿಸ್ತೀನಿ. ಏನು 1 ಕೋಟಿ ಲೀಟರ್ ಹಾಲು ಉತ್ಪತ್ತಿ ಆಗುತ್ತೆ. ಅದರಲ್ಲಿ 50 ಲಕ್ಷ ಲೀಟರ್ ಹಾಲಿಗೆ ನಾವು 4 ರೂಪಾಯಿ ಜಾಸ್ತಿನ ಮಾಡಿದ್ದೀವಿ. ಇನ್ನು 50 ಲಕ್ಷ ಲೀಟರ್ಗೆ ನಾವು ನಮ್ಮ ಸಂಸ್ಥೆಗಳ ನಷ್ಟವನ್ನು ಭರಿಸಿ ನಾವು ಕೊಡ್ತಾ ಇದ್ದೀವಿ. ರೇಟು ರಿವೈಸ್ ಮಾಡಿದ್ದು ಹಾಲಿನ ದರನ, ಉತ್ಪನ್ನಗಳ ದರವನ್ನು ರಿವೈಸ್ ಮಾಡಲಿಲ್ಲ. ಹೌದು, ಪೌಡ್ರ್ ಆಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಚೀಸ್ ಆಗುತ್ತೆ, ಮೊಸರಾಗುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನಾವು ಸ್ವೀಟ್ಸ್ ಮಾಡ್ತೀವಿ. ಸೊ ಇವೆಲ್ಲನೂ ಕೂಡ ಅದ್ರ ಮೇಲೆ ಅವಲಂಬಿತ ಆಗಿರ್ತದೆ. ಹಾಲು ಇನ್ನೂ ಬೇಕು. ಇವತ್ತಿನ ಪರಿಸ್ಥಿತಿನಲ್ಲಿ ನಮಗಿನ್ನ ಹಾಲು ಬೇಕು. ಇಷ್ಟು ದಿನ ಹಾಲು ಎಕ್ಸೆಸ್ ಅಂತ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ವಿ.
ಬಟ್ ಇವತ್ತು ನಾವು ಇನ್ನೂ ಹೆಚ್ಚು ಹಾಲನ್ನು ಪ್ರೊಕ್ಯೂರ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದನ್ನು ತಡೀಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಬೇರೆ ಬೇರೆ ಸಂಸ್ಥೆಗಳು ಬೊಮ್ಮೂಲಿಂದ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮಗೇನಾಗಿದೆ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಹಾಲು ಮಾರಾಟ ಕಂಪನಿಗಳು ಸಾಕಷ್ಟು ಕಾಂಪಿಟೇಷನ್ಸನ್ನು ಕೊಡ್ತಾ ಇದ್ದಾರೆ. ಆನ್ಲೈನ್ ಮಾರ್ಕೆಟಿಂಗ್ ಜಾಸ್ತಿ ಆಗಿದೆ, ಅಡಲ್ಟ್ರೇಟೆಡ್ ಮಿಲ್ಕ್ಸು ಜಾಸ್ತಿ ಆಗಿದೆ. ನಮ್ಮದು 24 ಗಂಟೆ ಒಳಗಡೆ ಗ್ರಾಹಕರ ಮನೆಯಲ್ಲಿ ಇರ್ತದೆ. ನಾವು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನೂ ಕೂಡ ಅದರೊಳಗಡೆ ಆ್ಯಡ್ ಮಾಡೋದಿಲ್ಲ. ಫ್ರೆಶ್ ಮಿಲ್ಕ್ ನಮ್ಮದು. ಬೇರೆಯವರೆಲ್ಲರೂ 2 ದಿನ 3 ದಿನ 5 ದಿನ ಸೆಲ್ಫ್ ಲೈಫ್ ಕೊಟ್ಟು ಮಾಡ್ತಾರೆ. ನಾವು ಮಾಡ್ಬೋದು, ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮಷ್ಟು ಫ್ರೆಶ್ ಮಿಲ್ಕು ಬೇರೆಯವ್ರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಡೆಲಿವರಿನೂ ಅಷ್ಟೇನೆ, ಪ್ರತಿಯೊಂದು ಸಿಸ್ಟಮು ಅಷ್ಟೇನೆ. ಸೊ ನಾವು ಕಮಿಷನನ್ನು ಕಡಿಮೆ ಕೊಡ್ತೀವಿ, ಖಾಸಗಿಯವರು ಕಮಿಷನನ್ನು ಜಾಸ್ತಿ ಕೊಡ್ತಾರೆ. ಅವರು ಕಮಿಷನ್ ಜಾಸ್ತಿ ಕೊಡೋದ್ರಿಂದ ಮಾರಾಟಗಾರರು ಅದನ್ನು ಪುಷ್ ಮಾಡ್ತಾರೆ. ಹಾಲು ಬೇಕಾದವರು ನಿಮಗೆ 1 ಲೀಟ್ರಿಗೆ 3 ರೂಪಾಯಿ ಕಮಿಷನ್ ಸಿಗ್ತದೆ ಅಂತ ಅಂದರೆ 3 ರೂಪಾಯಿ ಕಮಿಷನ್ ಇರೋದನ್ನು ಮಾರ್ತಾರೆ. ನಾವು 1 ರೂಪಾಯಿ ಕೊಡೋದನ್ನು ಕಡಿಮೆ ಮಾಡ್ತಾರೆ. ಜನ ನಂದಿನಿ ಕೇಳ್ತಾರೆ, ಇದು ಹಾಲಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ? ಕಮಿಷನ್ ಮುಖ್ಯನೋ ನಿಮಗೆ ಇದು ಮಾಡೋದು? ಮಾರಾಟಗಾರರ ಮಧ್ಯೆ ನಡೀತಕ್ಕಂಥ ಒಪ್ಪಂದಗಳಿದೆಯಲ್ಲ, ಅದು ಕೂಡ ಭಾಳ ಇಂಪಾರ್ಟೆಂಟ್. ಅದಕ್ಕೆಲ್ಲ ಬಂದ್ರಪ್ಪ ಹೇಳ್ತೀನಿ, ಬರ್ರಿ. ನೀವು ನನ್ನನ್ನು ಬಿಟ್ಬಿಟ್ಟು ಬರೀ ನೋಡಿದ್ದು ಯಾವುದೋ ಮಂತ್ರಿ ಗಿಂತ್ರಿ CM PCC ಅಂತ ಇಟ್ಕೊಂಡು. ಅಯ್ಯೋ, ನೀವು ಮಾಡ್ದಾಗ ತಾನೆ. ಏನ ಅದು KMF ನೋಡ್ತದೆ. ನನಗೆ 100% ಕೊಡ್ತಾ ಇರ್ತಾರೆ, ಏನು ಆ ಥರದ್ದೇನು ಸಮಸ್ಯೆಗಳಿಲ್ಲ. ನಮ್ಮಲ್ಲೇನು ಅಂತ ಅಂದರೆ, ಇವತ್ತು ಪೇಮೆಂಟ್ ಹಾಕಿದ್ರೆ ಸಾಯಂಕಾಲ ಹಾಲು ರಿಲೀಸ್ ಆಗೋದು. ನಾಳೆ ರಿಲೀಸ್ ಆಗಬೇಕು, ನಾಳೆ ಹಾಲು ಕೊಡಬೇಕು ನಿಮಗೆ ಅಂತ ಅಂದರೆ ಇವತ್ತು ಪೇಮೆಂಟ್ ಹಾಕಬೇಕು. ನಾವು 15 ಡೇಸ್ಗೆ ರೈತರಿಗೆ ಕರೆಕ್ಟಾಗಿ ಅವ್ರಿಗೆ ಪೇಮೆಂಟನ್ನು ಕೊಡ್ತೀವಿ. ಕೆಲವುದು ಲಿಮಿಟ್ಸ್ ಕೊಟ್ಟಿರ್ತಾರೆ, ಕೆಲವ್ರಿಗೆ 1,50,000 2 ಲಕ್ಷ ಈ ಥರ ಟರ್ನ್ ಓವರ್ಗಳ ಮೇಲೆ. ಅವ್ರೇನಾರ ಸ್ವಲ್ಪ ಮಿಸ್ಯೂಸ್ ಆಯಿತು ಅಂದರೆ ಓವರಾಲ್ ಒಂದು 2 ಕೋಟಿ 1 ಕೋಟಿ ಈ ಥರ ವ್ಯತ್ಯಾಸಗಳಿರ್ತದೆ. ಅದನ್ನು ಆಗಿಂದಾಗೆ ಎವ್ರಿ 6 ಮಂತ್ಸು, ಕ್ವಾರ್ಟರ್ಲಿ, ಇಯರ್ಲಿ ಲೆಕ್ಕಾಚಾರ ಆಗ್ತಾ ಇರ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.